ನಾನು ನಿಮ್ಗೆ ಹೇಳಿದೆ ಸೀನ್ ಶಿಫ್ಟೆಡ್ ಟು ಡೆಲ್ಲಿ. ಕರ್ನಾಟಕದ ರಾಜಕಾರಣ ಸಂಪೂರ್ಣವಾಗಿ ದೆಹಲಿಗೆ ಸ್ಥಳಾಂತರಗೊಂಡಿದೆ. 60ಕ್ಕೂ ಹೆಚ್ಚು ಶಾಸಕರು ದೆಹಲಿಯಲ್ಲಿದ್ದಾರೆ. ಹಾಗೆಯೇ ಯಾರ್ಯಾರು ಮಂತ್ರಿಗಳಾಗಬೇಕು ಅಂತಿದ್ದಾರೋ ಅವರು ದೆಹಲಿಯಲ್ಲಿದ್ದಾರೆ. ಇರುವ ಪ್ರಶ್ನೆ ಯಾವುದು ಅಂತಂದರೆ, ಇಡೀ ಆ ಚಿತ್ರಣ ಹೇಗಿದೆ ಅನ್ನೋದು ನಿಮಗೆ ಕೊಡ್ತೀನಿ, ದೆಹಲಿಯಲ್ಲಿ ಹೇಗಿದೆ ಅನ್ನೋದು ಕೊಡ್ತೀನಿ ನಾನು. ಆದರೆ ಈಗ ನಾನು ಹೇಳ್ತಾ ಇರೋದು ಈಗ ಅಧ್ಯಕ್ಷ ಸ್ಥಾನದ ಪೈಪೋಟಿ. ಈ ಅಧ್ಯಕ್ಷ ಸ್ಥಾನದ ಪೈಪೋಟಿ ಒಂದು ತೀವ್ರ ರೂಪದ ಒಂದು ಸ್ಥಿತಿಗೆ ಬಂದು ತಲುಪಿದೆ. ಅಧ್ಯಕ್ಷರಾಗುವುದಕ್ಕೆ 3 ಜನರ ಪೈಪೋಟಿ ಇದೆ. ಸತೀಶ್ ಜಾರಕಿಹೊಳಿ, ಬಿ ಕೆ ಹರಿಪ್ರಸಾದ್ ಮತ್ತು ಶಿವರಾಜ್ ತಂಗಡಿ. ಇವರಲ್ಲಿ ಯಾರಾಗ್ತಾರೆ? ಸೊ ಸತೀಶ್ ಜಾರಕಿಹೊಳಿ ಅವರು ನಿನ್ನೆನೇ ಅವರು ದೆಹಲಿಯನ್ನು ತಲುಪಿದರು. ದೆಹಲಿಗೆ ಹೋದವರೇ ಅವರು ನಿನ್ನೆ ಕೂಡ ಡಿ ಕೆ ಶಿವಕುಮಾರ್ ಅವರ ಜೊತೆಗೆ ಸುಮಾರು ಅರ್ಧ ಗಂಟೆಯ ಕಾಲ ಚರ್ಚೆ ನಡೆಸಿದರು ಮತ್ತು ತಮಗೆ ಅಧ್ಯಕ್ಷ ಸ್ಥಾನವನ್ನು ಕೊಡಬೇಕು, ಅದರ ಜೊತೆಗೆ ಪಕ್ಷವನ್ನು ನಡೆಸುವುದಕ್ಕೆ ತಮಗೆ ಅಟ್ಲೀಸ್ಟ್ 2 ಪವರ್ಫುಲ್ ಖಾತೆಯನ್ನು ಕೊಡಬೇಕು ಅನ್ನೋದು ಅವರು ಬೇಡಿಕೆ. ಆದರೆ ಕಾಂಗ್ರೆಸ್ ಹೈಕಮಾಂಡ್ ಇದಕ್ಕೆ ಸಿದ್ಧರಿದ್ದಂತೆ ಕಾಣ್ತಾ ಇಲ್ಲ. ಈಗ ಹೊತ್ತು ಮಧ್ಯಾಹ್ನ ಇವತ್ತಿನ ಹೊತ್ತು ನಾನು ನಿಮಗೆ ಮಾತನಾಡುವವರೆಗೂ ಈ ಬಗ್ಗೆ ಕಾಂಗ್ರೆಸ್ ಹೈಕಮಾಂಡ್ ಭಾಳ ಸ್ಪಷ್ಟವಾದ ನಿರ್ಧಾರವನ್ನು ತೆಗೆದುಕೊಂಡಿತು. ಯಾವ ಕಾರಣಕ್ಕೂ ಕೂಡ KPCC ಅಧ್ಯಕ್ಷರಾದವರನ್ನು ಮಂತ್ರಿಯನ್ನು ಮಾಡೋದು, ಮಂತ್ರಿ ಆದವ್ರನ್ನ KPCC ಅಧ್ಯಕ್ಷರನ್ನು ಮಾಡೋದು ಸಾಧ್ಯ ಇಲ್ಲ. ಇದೊಂದು ಸಂಪ್ರದಾಯ ಆಗುತ್ತೆ. ಇದು ಬೇರೆ ರಾಜ್ಯಗಳಲ್ಲೂ ಕೂಡ ಇದೇ ಒತ್ತಡಗಳು ಬರ್ತವೆ, ಅದರಲ್ಲಿ ಸಾಧ್ಯ ಇಲ್ಲ ಅನ್ನೋದು ಹೈಕಮಾಂಡ್. ಆದರೆ ಪಕ್ಷ ನಡೆಸೋಕೆ ದುಡ್ಡು ಬೇಕಲ್ಲ, ಕೈಯಿಂದ ದುಡ್ಡು ತಂದು ಹಾಕೋಕ್ಕಾಗತ್ತಾ? ನೀವು ಮಂತ್ರಿ ಆದರೆ ಅಲ್ಲಿ ಇಲ್ಲಿ ಸ್ವಲ್ಪ ಬಾಚಿಕೊಂಡು ಇಲ್ಲಿ ಮಾಡಿಕೊಂಡು ಪಕ್ಷ ನಡೆಸ್ಬೋದು. ಇದು ಭಾಳಷ್ಟು ಕಾಂಗ್ರೆಸ್ ನಾಯಕರ ಮಾತು. ಸೊ ಆದರೆ ಇದನ್ನು ಮೀರಿ ಯಾರು ಪಕ್ಷದ ಅಧ್ಯಕ್ಷರಾಗಿರ್ತಾರೆ ಅವರಿಗೆ ಪಕ್ಷದ ಮೇಲೆ ಒಂದು ನಿಯಂತ್ರಣ ಬಂದಿರುತ್ತೆ. ಯಾಕೆ ಬೇಡಿಕೆ ಜಾಸ್ತಿ ಅನ್ನೋದನ್ನು ಇನ್ನು 2028 ಚುನಾವಣೆ ಏನು ಬರುತ್ತೆ 2 ವರ್ಷದಲ್ಲಿ, 2 ವರ್ಷ ನಿಮಗೆ ನೋಡ್ತಾ ಇದ್ದಾಗ ಕಳೆದೋಗ್ಬಿಡುತ್ತೆ ಬಿಡಿ. ಆ ಬಂದಂಥ ಸಂದರ್ಭದಲ್ಲಿ ಟಿಕೆಟ್ ಹಂಚಿಕೆಯಲ್ಲಿ, ಟಿಕೆಟ್ ಕೊಡುವುದರಲ್ಲಿ ಪಕ್ಷದ ಅಧ್ಯಕ್ಷರ ಪಾತ್ರ ದೊಡ್ಡದಿರುತ್ತೆ ಮತ್ತು ತಮ್ಮವರನ್ನು ಶಾಸಕರನ್ನಾಗಿ ಆಯ್ಕೆ ಮಾಡಿ ತಂದುಕೊಂಡ್ರೆ ಲೇಟರ್ ಸ್ಟೇಜ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೂ ಪೈಪೋಟಿ ನಡೆಸ್ಬೋದು. ಇದು ಭಾಳಷ್ಟು ನಾಯಕರ ಆಸೆಯನ್ನೇ, ಕನಸನ್ನು. ಯಾರ್ಯಾರು ಅಧ್ಯಕ್ಷರಾಗಬೇಕು ಅದ್ಯಾರು ಥಿಂಕಿಂಗ್ ಲೈಕ್ ದ್ಯಾಟ್. ಅದರಿಂದ ಇಲ್ಲಿರುವ ಪೈಪೋಟಿ ಅಂತಂದರೆ ಸಿದ್ದರಾಮಯ್ಯನವರಿಗೆ ತನ್ನ ಮಾತು ಕೇಳುವವರೇ, ತಮ್ಮ ವಿಶ್ವಾಸದಲ್ಲಿ ಇರುವವರೇ ಪಕ್ಷದ ಅಧ್ಯಕ್ಷರಾಗ. ಡಿ ಕೆ ಶಿವಕುಮಾರ್ ಮನಸ್ಥಿತಿ ಕೂಡ ಅಷ್ಟೇ. ನಾನು ಸರ್ಕಾರ ನಡೆಸುವವನು, ನನಗೆ ಬೇಕಾದವರು ಪಕ್ಷದ ಅಧ್ಯಕ್ಷರಾಗಿಲ್ಲದಿದ್ದರೆ ಇನ್ನೊಂದು ಪವರ್ ಸೆಂಟರ್ ಕ್ರಿಯೇಟ್ ಆಗುತ್ತೆ, ಕಷ್ಟ. ನನ್ನ ಮಾತು ಕೇಳೋರು ಇದ್ಬಿಟ್ರೆ ನಾನು ಸೇಫು, ನಾನು ಈ ಕಡೆ ಆಡಳಿತ ಮಾಡ್ಕೊಂಡಿರ್ಬೋದು, ಎಲ್ಲ ವಿಚಾರದಲ್ಲೂ ಸಮನ್ವಯತೆ ಆಗುತ್ತೆ. ಆದರೆ ಸಿದ್ದರಾಮಯ್ಯನ ಪ್ರಕಾರ ಇದು ಸಮನ್ವಯ ಆಗೋದಕ್ಕೆ ಸಮನ್ವಯತೆಗೆ ಇನ್ನೊಂದು ಸಮನ್ವಯ ಸಮಿತಿನೇ ಬೇಕು ಅಂತ ಅವ್ರ ವಾದ. ಸೊ ಅದರಿಂದ ಅಧ್ಯಕ್ಷರ ಸ್ಥಾನ ಏನಿದೆ ಅದು ಒಂದು ರೀತಿಯಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಕ್ಕಟ್ಟನ್ನು ತಂದಿದೆ. ಡಿ ಕೆ ಶಿವಕುಮಾರ್ ಅವರು ಮೇಲ್ಜಾತಿಗೆ ಸೇರಿದವರು. ಅವರು ಮುಖ್ಯಮಂತ್ರಿ ಆದಮೇಲೆ ಅಹಿಂದ ವರ್ಗದವರಿಗೆ ಪಕ್ಷದಲ್ಲಿ ರಿಪ್ರೆಸೆಂಟೇಷನ್ ಕೊಡಬೇಕು ಅನ್ನೋದು ವಾದ. ಅಹಿಂದ ವರ್ಗದ ರಿಪ್ರೆಸೆಂಟೇಷನ್ ಅಂದಾಗಲೇ ನಾಯಕ ಜನಾಂಗಕ್ಕೆ ಸೇರಿದಂಥ ಸತೀಶ್ ಜಾರಕಿಹೊಳಿ, ಹಿಂದುಳಿದ ವರ್ಗಕ್ಕೆ ಸೇರಿದಂಥ ಬಿ ಕೆ ಹರಿಪ್ರಸಾದ್, ಹಾಗೆಯೇ ತಾವಾಗಿಯೇ ಆಸಕ್ತಿ ವ್ಯಕ್ತಪಡಿಸಿದಂಥ ಶಿವರಾಜ್ ತಂಗಡಿಗೆ ಅವರ ಹೆಸರು ಬರ್ತಾಯಿದೆ. ಈ ಮೂವರಲ್ಲಿ ಏನು ಯಾರು ಬೆಟರ್ ಅನ್ನೋ ಬಗ್ಗೆ ಕೂಡ ಚರ್ಚೆ ಕಾಂಗ್ರೆಸ್ನಲ್ಲಿ ನಡೀತಾ ಇದೆ. ಒಂದು, ಸತೀಶ್ ಜಾರಕಿಹೊಳಿ ಅವರೇನಿದ್ದಾರೆ
ಅವರಿಗೆ ಕಮ್ಯುನಿಕೇಷನ್ ಸ್ಕಿಲ್ ಕಡಿಮೆ ಅಂತ ಹೇಳಾಗ್ತದೆ. ಅಂದರೆ ಅವರು ಬೆಳಗಾವಿಯ ಕನ್ನಡ ಮಾತನಾಡೋದು, ಆ ಬೆಳಗಾವಿಯ ಕನ್ನಡ ರೀಚ್ ಆಗುತ್ತೋ ಇಲ್ಲವೋ ಅನ್ನುವ ಪ್ರಶ್ನೆ ಇದೆ. ಅದರ ಜೊತೆಗೆ ಇಸ್ ನಾಟ್ ಅವರ ವೆಕ್ಯಾಬ್ಯುಲರಿ ಏನಿದೆ, ಅವರ ಶಬ್ದ ಭಂಡಾರ, ಆ ಶಬ್ದ ಭಂಡಾರದಲ್ಲಿ ಅವರಿಗೊಂದು ಸಮಸ್ಯೆ ಇದೆ. ಮತ್ತು ಅವರು ಎಷ್ಟರ ಮಟ್ಟಿಗೆ ಬಿ ಜೆ ಪಿಯನ್ನು ಕೌಂಟರ್ ಮಾಡಬಲ್ಲರು, ಅವರ ತಾತ್ವಿಕ ನಿಲುಮೆಯನ್ನು ಯಾರೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಈಸ್ ಮೋಸ್ಟ್ ರ್ಯಾಷನಲ್ ಪೊಲಿಟಿಷಿಯನ್. ಗೊತ್ತಿದೆ ನಮಗೆ, ಅವರು ಯು ಸಿ ದಟ್ ಸ್ಮಶಾನದಲ್ಲೇ ಏನೇನು ಕಾರ್ಯಕ್ರಮ ಮಾಡಿ ಈಸ್ ರ್ಯಾಷನಲ್. ಆದರೆ ನೀವು ಕೌಂಟ್ರ್ ಮಾಡುವುದಕ್ಕೆ ಅವ್ರಿಗೆ ಸಾಧ್ಯ ಆಗುತ್ತಾ ಇಲ್ವಾ? ಕೆಲವರು ಹೇಳೋದು ಈಗ ಬಿ ಕೆ ಹರಿಪ್ರಸಾದ್ ಬೆಟರ್, ಯಾಕೆಂದರೆ ಅವರು ಬಿ ಜೆ ಪಿ ಸಂಘ ಪರಿವಾರವನ್ನು ಎದುರಿಸುತ್ತಿರುವ ರೀತಿ ಇದೆಯಲ್ಲ, ಕಾಂಗ್ರೆಸ್ನ ಬಹಳಷ್ಟು ನಾಯಕರಿಗೆ ಅದು ಸಾಧ್ಯ ಇಲ್ಲ. ಅವರ ಸೈದ್ಧಾಂತಿಕ ನಿಲುಮೆಯಲ್ಲಿ ಸ್ಪಷ್ಟತೆ ಇದೆ. ಹಿ ಆಸ್ ಎ ವೆರಿ ಗುಡ್ ಕಮ್ಯುನಿಕೇಟರ್. ಅವರ ಸಂವಹನ ಶಕ್ತಿ ಏನಿದೆ ಅದು ಪ್ರಬಲವಾಗಿದೆ. ಸೊ ಆದ್ದರಿಂದ ಈ ಒಂದು 2028ರ ಚುನಾವಣೆಯ ಸಂದರ್ಭದಲ್ಲಿ ಹರಿಪ್ರಸಾದ್ ಅವರು ಅಧ್ಯಕ್ಷರಾದರೆ ಈ ಬಿ ಜೆ ಪಿಯ ಅಪಪ್ರಚಾರಗಳು, ಅವರ ಸುಳ್ಳುಗಳು, ಸಂಘ ಪರಿವಾರದ ಅಪಪ್ರಚಾರಗಳು ಎಲ್ಲವನ್ನು ಕೂಡ ಪರಿಣಾಮಕಾರಿಯಾಗಿ ಹರಿಪ್ರಸಾದ್ ಕೌಂಟರ್ ಮಾಡಬಹುದು ಅನ್ನುವುದು ಪಕ್ಷದ ಒಳಗಿನ ಕೆಲವರ ಅಭಿಪ್ರಾಯ. ಇನ್ನು ಕೆಲವರು ಹೇಳೋದು ಒಂದು ಸಮಸ್ಯೆ ಏನು ಅಂದರೆ, ಬಿ ಕೆ ಹರಿಪ್ರಸಾದ್ ಅವರು ಸಂಪನ್ಮೂಲವನ್ನು ಕ್ರೋಢೀಕರಿಸಬಲ್ಲರ? ಈ ಪ್ರಶ್ನೆಯ ಬಗ್ಗೆ ಕೂಡ ಕಾಂಗ್ರೆಸ್ನ ಒಳಗೆ ಕೆಲವರು ಮಾತಾಡ್ತಾರೆ. ಈ ಸಂಪನ್ಮೂಲದ ಕ್ರೋಢೀಕರಣದ ಪ್ರಶ್ನೆ ಬಂದರೆ ಸತೀಶ್ ಜಾರಕಿಹೊಳಿ ಈಸ್ ಬೆಟರ್ ದೆನ್ ಹರಿಪ್ರಸಾದ್. ಸೊ ಅದರಿಂದ ಕೇವಲ ಸಂಪನ್ಮೂಲ ಕ್ರೋಢೀಕರಣ ಒಂದೇ ಸಾಕಾಗುತ್ತಾ? ಅದರ ಜೊತೆಗೆ ರಾಜಕೀಯದಲ್ಲಿ ಕೌಂಟ್ರ್ ಮಾಡೋದು, ರಾಜಕೀಯ ಚಾಣಾಕ್ಷತೆ, ತಮ್ಮ ನಿಲುಮೆಯಲ್ಲಿ ಸ್ಪಷ್ಟತೆ, ಆ ಕ್ಷಣಕ್ಕೆ ಯು ಸಿ ಹೌ ಟು ಕೌಂಟರ್ ಅಪೋಸಿಷನ್ ಪಾರ್ಟೀಸ್, ಅದು ಬಹಳ ಮುಖ್ಯವಾದ. ಅದು ಸಾಧ್ಯನಾ? ಹೀಗೆ ಹಲವು ಪ್ರಶ್ನೆಗಳು ಇವೆ ಅಂತ. ಈಗ ಡಿ ಕೆ ಆದರೆ ಈ ಆಯ್ಕೆಯಲ್ಲಿ ಈಗಿರುವ ಪ್ರಶ್ನೆ ಸಂಜೆ ಹೊತ್ತಿಗೆ ಸ್ವಲ್ಪ ಮಟ್ಟಿಗೆ ಗೊತ್ತಾಗುತ್ತೆ. ಸಿದ್ದರಾಮಯ್ಯ ಅವರ ಸಲಹೆಗೆ ಹೈಕಮಾಂಡ್ ಎಷ್ಟು ಮಹತ್ವ ಕೊಡುತ್ತೆ ಅನ್ನೋ ಪ್ರಶ್ನೆಗೆ ಸಂಜೆ ಉತ್ತರ ಸಿಗುತ್ತೆ. ಹಾಗೆಯೇ ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪಕ್ಷದ ಮೇಲೂ ನಿಯಂತ್ರಣವನ್ನು ಇಟ್ಕೊಳ್ಳೋಕ್ಕೆ ಸಾಧ್ಯನಾ? ಅವರ ಪ್ರಾಬಲ್ಯ ಹಾಗೆ ಇರುತ್ತಾ ಇಲ್ವಾ? ಕಾಂಗ್ರೆಸ್ ಹೈಕಮಾಂಡ್ ಏನು ಮಾಡುತ್ತೆ? ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಕಡೆ ವಾಳುತ್ತಾ ಅಥವಾ ಸಿದ್ದರಾಮಯ್ಯ ಕಾಳು ವಾಡುತ್ತಾ, ಅಥವಾ ಇಬ್ಬರನ್ನು ಸಮತೋಲನದ ದೃಷ್ಟಿಯಿಂದ ನೋಡ್ತಾ ಕಾಂಗ್ರೆಸ್ಸನ್ನು ಬಲಪಡಿಸುವುದು ಸಾಧ್ಯನಾ ಅಂತ. ಇದರ ನಡುವೆ ಕೂಡ ಕೆಲವರು ಹೇಳೋ ಪ್ರಕಾರ ಈಗ ತಕ್ಷಣಕ್ಕೆ ನೋಡಿದರೆ ಸ್ವಲ್ಪ ಮಟ್ಟಿಗೆ ಸಿದ್ದರಾಮಯ್ಯನವರ ಮಾತಿಗೆ ಹೆಚ್ಚಿನ ಬೆಲೆ ಸಿಗ್ಬೋದು. ಯಾಕೆಂದರೆ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಬಿಟ್ಟುಕೊಟ್ಟಿದ್ದಾರೆ, ಆ ಕಾರಣಕ್ಕೆ ಸಿಗ್ಬೋದು. ತಕ್ಷಣ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಬೇಸರ ಬರುವಂತೆ ಮಾಡಲಾರದು ಅನ್ನುವ ನಿರೀಕ್ಷೆ ಕೂಡ ಕೆಲವರಿಗೆ. ಆದ್ದರಿಂದ ಈ ಸಚಿವ ಸಂಪುಟದ ರಚನೆಯಲ್ಲಾಗಲಿ, ಕಾಂಗ್ರೆಸ್ ಅಧ್ಯಕ್ಷರ ನೇಮಕದ ವಿಚಾರದಲ್ಲಾಗಲಿ, ಹಾಗೆಯೇ ಸಮನ್ವಯ ಸಮಿತಿ ಬೇಕೋ ಬೇಡವೋ ಅನ್ನೋ ವಿಚಾರದಲ್ಲಾಗಲಿ ಸಿದ್ದರಾಮಯ್ಯ ಅವರಿಗೆ ತಕ್ಷಣ ಹೆಚ್ಚಿನ ಪ್ರಾಶಸ್ತ್ಯ ಸಿಗಬಹುದು ಅಂತ ಹೇಳಲಾಗ್ತಾ ಇದೆ. ಆದರೆ ಪೊಲಿಟಿಕ್ಸಲ್ಲಿ ಇದೇ ಎಂಡ್ ಅಂತಿಲ್ಲ, ಅಥವಾ ಈಗ ಹೇಳಿದ ತಕ್ಷಣ ಆಗ್ಬಿಡುತ್ತೆ ಅಂತ ರಾಜಕಾರಣ. ಅದು ಹೈಕಮಾಂಡ್ ಬೇರೆ ಬೇರೆ ರೀತಿ ಆಲೋಚನೆ ಮಾಡಿ ಬೇರೆ ಬೇರೆ ರೀತಿ ತೀರ್ಮಾನ ತಗೋದು. ಆದ್ದರಿಂದ ಇದೇ ಅಲ್ಟಿಮೇಟ್ ಅನ್ನೋದಿರೋದಲ್ಲ ರಾಜಕಾರಣ. ಸೊ ಸಂಜೆ ಹೊತ್ತಿಗೆ ಒಂದು ಪಿಕ್ಚರ ಬರುತ್ತೆ. ಆದರೆ ನನಗನ್ನಿಸೋ ಹಾಗೆ ಸಂಪುಟ ರಚನೆ ಏನಿದೆ, ಮೊದಲೇನೆ ಕೆ ಪಿ ಸಿ ಸಿ ಅಧ್ಯಕ್ಷರು ಯಾರು ಅನ್ನೋದು ಗೊತ್ತಾಗ್ಬೋದು. ಯಾಕೆಂದರೆ ಮುಖ್ಯಮಂತ್ರಿ ಆದ ತಕ್ಷಣ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ಕೊಡ್ಬೋದು. ಅವರು ರಾಜೀನಾಮೆ ಕೊಟ್ಟರೆ ಭಾಳ ಕಾಲ ಆ ಪೋಸ್ಟನ್ನು ವೇಕೆಂಟ್ ಆಗಿ ಇಡೋಕ್ಕೆ ಸಾಧ್ಯ ಆಗಲ್ಲ. ಆದ್ದರಿಂದ ಬಹುಬೇಗ ಕಾಂಗ್ರೆಸ್ ಹೈಕಮಾಂಡ್ ಈ ತೀರ್ಮಾನವನ್ನು ತಗೊಳ್ಳುತ್ತೆ ಅಂತ ಅನಿಸುತ್ತೆ. ಲೆಟ್ಸ್ ವೇಟ್ ಅಂಡ್ ಸಿ.